ನಾವು ರಿಸ್ಕ್ ತಗೊಳ್ಳೋದು ಬೇಡ, ಯಾಮಾರೋದು ಬೇಡ. ಸೊ ಅದಕ್ಕೆ ಎಲ್ಲೆಲ್ಲಿ ಏನೇನಿದೆಯೋ ಅಂತೇಳಿ ನಾವು ಭಾಳ ಹುಷಾರಾಗಿ ಆಲ್ ಡ್ಯಾಮ್ಗೆಲ್ಲ ನಾವು ಡೈರೆಕ್ಷನ್ಸ್ ಕೊಟ್ಟಿದ್ದೀವಿ. ಪೊಲೀಸ್ ಅವರಿಗೆ ಮತ್ತು ನಮ್ಮ ಭದ್ರತಾ ಸಿಬ್ಬಂದಿ ಕೂಡ ಹೇಳಿದ್ದೀವಿ, ಯಾರಿಗೆ ಪ್ರವಾಸಿಗರಿಗೆ ಯಾರಿಗೂ ಕೂಡ ಅಲ್ಲಿ ಅವಕಾಶ ಕೊಡೋದು ಬೇಡ, ಪ್ರವಾಸಿ ಹೆಸರಲ್ಲಿ ಯಾರು ಬಿಡೋದು ಬೇಡ, ಎಕ್ಸೆಪ್ಟ್ ನಮ್ಮ ಟೆಕ್ನಿಕಲ್ ಇಂಜಿನಿಯರ್ಸ್ ಬಿಟ್ಟು ಬೇರೆ ಯಾವ ಸಾರ್ವಜನಿಕರಿಗೂ ಕೂಡ ಅವಕಾಶ ಕೊಡೋದು ಬೇಡ ಅಂತೇಳಿ 1-1.5 ಕಿಲೋಮೀಟರ್ ದೂರದಲ್ಲೇ ಅದಕ್ಕೆ ಹೇಳ್ತಾ ಇದ್ದೀನಿ. ಸೊ ನಾನು ಎಲ್ಲರೂ ಕೂಡ ನಾನು ರಿಕ್ವೆಸ್ಟ್ ಮಾಡ್ತಾ ಇದ್ದೀನಿ, ಎಲ್ಲ ಡ್ಯಾಮ್ಗಳಲ್ಲೂ ಕೂಡ ಎಲ್ಲ ಸಾರ್ವಜನಿಕರು ದಯವಿಟ್ಟು ಇದಕ್ಕೆ ಸಹಕಾರ ಕೊಡಬೇಕು. ಇದು ದೇಶದ ವಿಚಾರ, ಭಾಳ ಹುಷಾರಾಗಿರಬೇಕು. ಸೊ ಎಲ್ಲಿ ಏನು ಬೇಕಾದ್ರೂ, ಯಾಕೆಂದರೆ ಇದು ಬರೀ ನಮ್ಮ ಕರ್ನಾಟಕದ ಒಂದೇ ಅಲ್ಲ, ಇಡೀ ಭಾರತದ ಒಂದು ವಿಚಾರ. ಸೊ ಆ ದೃಷ್ಟಿಯಿಂದ ನಾವು ಮುಂಜಾಗ್ರತೆಯಾಗಿರಬೇಕು ಅಂತೇಳಿ ಎಲ್ಲರಿಗೂ ಮನವಿ ಮಾಡಿದ್ದೀವಿ. ಇದು ನಾಳೆ ಸೂಚನೆ ಕೊಡ್ತೀವಿ ಸರ್. ಇದ್ರ ಜೊತೆ ಬೆಂಗಳೂರಿನ ಭದ್ರತೆ ಕೂಡ ಇಂಪಾರ್ಟೆಂಟ್ ಸರ್. ನಗರಾಭಿವೃದ್ಧಿ ಸಚಿವರಾಗಿ ಏನು ಹೇಳ್ತೀರಿ? ಇದು ಬೆಂಗಳೂರು ವಿಚಾರದಲ್ಲಿ ಈಗಾಗಲೇ ಪೊಲೀಸ್ ಆಫೀಸರ್ಸು ಏನೇನು ಮಾಡಬೇಕೋ ಅದನ್ನೆಲ್ಲ ಮಾಡ್ತಾ ಇದ್ದಾರೆ. ನಾನೆಲ್ಲರೂ ನಿಮಗೆ ಯಾವ ಸಂದರ್ಭಕ್ಕೆ ಏನೇನು ಡೈರೆಕ್ಷನ್ಸ್ ಕೊಡಬೇಕೋ ಖಂಡಿತ ನಾವು ಡೈರೆಕ್ಷನ್ಸ್ ಕೊಡ್ತೀವಿ. ನಾವು ಇವತ್ತು ನಮ್ಮ ಐಕ್ಯತೆ ಗಮನದಲ್ಲಿಟ್ಕೊಂಡು ನಾವು ಯೋಧರಿಗೆ ನಮನವನ್ನು ಸಲ್ಲಿಸೋದು, ಅವ್ರಿಗೆ ಆತ್ಮಧೈರ್ಯವನ್ನು ತುಂಬುವಂಥ ಕೆಲಸ ಇವತ್ತು ನಾವು ಸರ್ಕಾರನೇ ಮುಂದಾಳತ್ವವನ್ನು ವಹಿಸ್ಕೊಂಡು ಇವತ್ತು ಮಾಡಿದೆ. ನೀವು ಕೂಡ ಎಲ್ಲ ಭಾಳ ಸಹಕಾರವನ್ನು ಕೊಟ್ಟಿದ್ದೀರಿ. ಏನೇನಿದೆ ಅಫಿಷಿಯಲ್ ಆಗಿ ನಾವು ಮುಂದಕ್ಕೆ ಸಾಯಂಕಾಲದ ಮೇಲೆ ಇನ್ನು ಕೆಲವು ವಿಚಾರಗಳನ್ನು ನಿಮ್ಮನ್ನ ಕ್ಯಾಬಿನೆಟಲ್ಲಿ ಕೆಲವು ವಿಚಾರಗಳನ್ನ ಪ್ರಸ್ತಾವನೆ ಮಾಡಿ ನಿಮ್ಗೆ ಇದ್ರ ಗಮನ ಈಗ ಸದ್ಯಕ್ಕೆ ರಾಜ್ಯದ ಹೆಡ್ ಕ್ವಾರ್ಟರ್ಸ್ ಮಾಡಿದ್ವಿ. ನೋಡ್ರಿ, ಆ ರೈತರಲ್ಲ ಅವರು, ರೈತರ ವಿರೋಧಿಗಳವರು. BWSSB ನೀರನ್ನ ಕ್ಲೀನ್ ಮಾಡಿಬಿಟ್ಟು ಅಲ್ಲಿ ಕೊಡ್ತಾ ಇದೀವಿ ನಾವು. ಈಗ ಕೋಲಾರ ರೈತರನ್ನ ಹೋಗಿ ನೋಡ್ಲಿ, ಅವರೆಲ್ಲ ವಿರೋಧ ಮಾಡಿದವ್ರಿಗೆಲ್ಲ ನಾವು ಅದೆಲ್ಲ ತಲೆ ಕೆಡಿಸ್ಕೊಳಕ್ಕಾಗಲ್ಲ. ಇದು ನಾವು ಒಳ್ಳೆ ಕೆಲಸನ ಮಾಡ್ತಾ ಇದೀವಿ. ಆ ನೀರು ಭೂಮಿ ಒಳಗಡೆಗೆ ಹೋಗ್ತದೆ, ಭೂಮಿಲಿ ಫಿಲ್ಟರ್ ಆಗ್ತದೆ, ಅಂತರ್ಜಲವನ್ನು ಹೆಚ್ಚದೆ. ಈಗ ಬೆಂಗಳೂರು ನೀರೆಲ್ಲ ಎಲ್ಲೋಗ್ತದೆ? ಈ ನೀರು ನಾವು ಕುಡಿತಾ ಇಲ್ವಾ? ಮಾಡ್ತಾ ಇದೀವಪ್ಪ. ಈಗ ಏನೋ ಟ್ರೀಟ್ಮೆಂಟ್ ಋಷಭಾವತಿ ಮುಖಾಂತರ ಅರ್ಕಾವತಿಗೆ ಕನಕಪುರ ಬರ್ತಾ ಇಲ್ವಾ? ನನ್ನ ಮನೆ ಕಾವೇರಿ ಒಳಗಡೆ ಪಕ್ಕದಲ್ಲೇ ಇದೆ, ಗೊತ್ತಿದೆಯಾ ನಿಮಗೆ? ಕನಕಪುರ ಟೌನು ಅರ್ಕಾವತಿ ಒಳಗಡೆ ರಾಮನಗರದ ಒಳಗಡೆ ಹರಿತಾ ಇದೆ. ನಮ್ಮೂರು, ನನ್ನ ಮನೆಯಲ್ಲ, ನಾನು ಕುಡಿತಾ ಇರೋದು ಇದೇ ನೀರು. ಇನ್ನ ಗಟ್ಟಿಯಾಗಿಲ್ವಾ ನಾನು? ಕನ್ನಡಿಗರ ಮೆಚ್ಚಿನ ನಿಮ್ಮ ನ್ಯೂಸ್ 18 ಕನ್ನಡ ಈಗ ವಾಟ್ಸ್ಆಪ್ನಲ್ಲಿಯೂ ಲಭ್ಯ. ಕರ್ನಾಟಕ ಮತ್ತು ದೇಶ ವಿದೇಶದ 360 ಡಿಗ್ರಿ ಸುದ್ದಿ ವಿವರವನ್ನ ನೀವು ನಿಮ್ಮ ಕೈ ಬೆರಳುಗಳಲ್ಲಿಯೇ ಪಡೆಯೋದಿಕ್ಕೆ ಈ QR ಕೋಡ್ ಅನ್ನ ಸ್ಕ್ಯಾನ್ ಮಾಡಿ. ನಮ್ಮ ಚಾನೆಲ್ ಅನ್ನ ಫಾಲೋ ಮಾಡಿ, ನೋಟಿಫಿಕೇಶನ್ ಆನ್ ಮಾಡಿ.